ಇವತ್ತಿನ 10ನೇ ತರಗತಿಯ ಒಂದು ನಮ್ಮ ಕನ್ನಡ ವಿಷಯದ ತರಗತಿಯಲ್ಲಿ ಸಮಾಸಗಳನ್ನು ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಮೊದಲಿಗೆ ಸಮಾಸವೆಂದರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಸಮಾಸ ಎಂದರೆ ಎರಡು ಪದಗಳು ಅರ್ಥಕ್ಕನುಸಾರವಾಗಿ ಕೂಡಿ ಒಂದೇ ಪದವಾಗುವುದಕ್ಕೆ ನಾವು ಏನಂತ ಕರಿತೀವಿ? ಸಮಾಸ ಎಂದು ಕರೆಯುತ್ತೇವೆ. ಹೇಗೆ ಸಂಧಿಯಲ್ಲಿ ಎರಡು ಅಕ್ಷರಗಳು ಕೂಡಿ ಸಂಧಿಯಾಗುತ್ತವೆಯೋ, ಸಮಾಸದಲ್ಲಿ ಎರಡು ಪದಗಳು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಕೂಡಿ ಏನಾಗ್ತವೆ? ಸಮಾಸವಾಗುತ್ತವೆ. ಇಂತಹ ಸಮಾಸದಲ್ಲಿ ನಾವು ಒಂದು ಸಮಸ್ತ ಪದ ಅನ್ನೋದು ಬಿಡಿಸಿ ಬರೆಯುವ ಕ್ರಮಕ್ಕೆ ಏನಂತ ಕರಿತೀವಿ? ವಿಗ್ರಹ ವ್ಯಾಖ್ಯೆ ಅಂತ ಕರಿತೀವಿ. ಸಮಾಸದಲ್ಲಿ ಬಿಡಿಸಿ ಬರೆಯುವ ಕ್ರಮಕ್ಕೆ ಅಂತ ಕರಿತೀವಿ? ವಿಗ್ರಹ ವ್ಯಾಖ್ಯೆ ಅಂತ ಕರಿತೀವಿ. ಅಂತಹ ಸಮಾಸದಲ್ಲಿ ನಾವು 8 ವಿಧಗಳನ್ನು ಕಾಣ್ತೀವಿ. 8 ವಿಧಗಳು ಸಮಾಸದಲ್ಲಿರುವಂತ ನೋಡ್ತೀವಿ. ಮೊದಲನೇದು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಕ್ರಿಯಾ ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಬಹುರ್ವಿ ಸಮಾಸ, ಆಮೇಲೆ ದ್ವಿಗು ಸಮಾಸ, ಗಮಕ ಸಮಾಸ ಎನ್ನುವಂತ 8 ಪ್ರಕಾರಗಳನ್ನು ನಾವು ಇದರಲ್ಲಿ ಕಾಣ್ತೀವಿ. ಈಗ ಈ 8 ಪ್ರಕಾರಗಳು ನಮ್ಮ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು ಒಂದೊಂದು ಸಮಾಸದ ಅರ್ಥ ಹಾಗೂ ಉದಾಹರಣೆ ಸಹಿತ ತಮ್ಮ ಮುಂದೆ ಪ್ರಸ್ತಾಪಪಡಿಸುತ್ತಾರೆ. ತಾವೆಲ್ಲರೂ ಕೇಳಿ. ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು. ಉದಾಹರಣೆ: ಅರ್ಥನ ಪ್ಲಸ್ ಮನೆ ಅರಮನೆ, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಎಂದರೆ ಪೂರ್ವೋಕ್ತ ಪದಗಳು ವಿಭಕ್ತಿ, ಲಿಂಗ, ವಚನಗಳಿಂದ ಸಮನಾಗಿದ್ದು ವಿಶೇಷಣ ವಿಶೇಷ ಸಂಬಂಧಗಳಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಎನ್ನುವರು. ಉದಾಹರಣೆಗೆ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ, ಇನಿದು ಪ್ಲಸ್ ಮಾವು ಇನ್ಮಾವು. ದ್ವಿಗು ಸಮಾಸ. ದ್ವಿಗು ಸಮಾಸ ಎಂದರೆ ಪೂರ್ವ ಪದದಲ್ಲಿರುವ ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಎನ್ನುವರು. 1 ಪ್ಲಸ್ ಕೊಟ್ಟು 9, 2 ಪ್ಲಸ್ ಮಡಿ ಇಮ್ಮಡಿ, 3 ಪ್ಲಸ್ ಮಡಿ ಮೂಮಡಿ. ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಎಂದರೆ ಪೂರ್ವ ಪದವು ಭಾಗಶಃ ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಉತ್ತರ ಪದದಲ್ಲಿರುವ ಕ್ರಿಯೆಗಳಿಗೆ ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಎನ್ನುವರು. ಉದಾಹರಣೆ: ಕಣ್ ಪ್ಲಸ್ ಹೆಚ್ಚು ಕಣ್ಣು, ಕೈಯನ್ನು ಪ್ಲಸ್ ಇಲ್ಲಿ ಕೈ ಹಿಡಿ, ಕೈಯನ್ನು ಪ್ಲಸ್ ಅಂಶ ಸಮಾಸ. ಅಂಶ ಸಮಾಸ ಎಂದರೆ ಪೂರ್ವೋತ್ತರ ಪದಗಳ ಅಂಶ, ಅಂಶಿ, ಭಾವ ಸಂಬಂಧ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶ ಸಮಾಸ ಎನ್ನುವರು. ಕೈ ಪ್ಲಸ್ ಸರಿ ಅಂಗೈ, ಮುಂದೆ ಪ್ಲಸ್ ತಲೆಯ ಪ್ಲಸ್ ಮುಂದೆ ಮುಂದೆ. ಎರಡು ಅಥವಾ ಅನೇಕ ನಾಮಪದಗಳು ತೋರುವಂತೆ ಸೇರಿ ಎಲ್ಲ ಪದಗಳು ಅರ್ಥಗಳು ಪ್ರಧಾನವಾಗಿರುವ ಸಮಾಸಕ್ಕೆ